ಕೋಲಾರ ಮಿಲ್ಕ್ ಯೂನಿಯನ್ನು ಇವತ್ತು ನಾಮಿನೇಷನ್ಸು ನಮ್ಮ ಸಿ ಚಂದ್ರ ಗೋಪಾಲ್ ಗೌಡನ 3 ಕ್ಷೇತ್ರ ಬರುತ್ತೆ. ಒಂದು ಕೋಲಾರ, ಈಶಾನ್ಯ, ಆಮೇಲೆ ನೈಋತ್ಯ, ವೇಮಗಲ್ಲು ಇಷ್ಟು ಬರುತ್ತೆ. ಯಾಕಂದರೆ ಸುಗಟೂರು, ಓಳೂರು, ಉತ್ತೂರು, ಕೋಲಾರ ನಮ್ಮ ಇದೆಲ್ಲ ಬರುತ್ತೆ. ಅದರಿಂದ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಎಲ್ಲರನ್ನೂ ನಾಯಕರನ್ನ ಎಲ್ಲ ಅವ್ರವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಾಮಿನೇಷನ್ನ ಗೋಪಾಲ್ ಗೌಡ್ರದ್ದು ನಾಮಿನೇಷನ್ ಹಾಕಿದ್ದೀವಿ. ಎಲ್ಲರಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು, ಡೈರಿನ ನಾವು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೇವೆ. ಎಲ್ಲ ಜನರು ಗೋಪಾಲ್ ಗೌಡ್ರಿಗೆ ಆಶೀರ್ವಾದ ಮಾಡಿ ಮಿಲ್ಕ್ ಯೂನಿಯನ್ ಯಾರು ಡೆಲಿಗೇಟ್ ತೊಗೊಂಡು ವೋಟರ್ಸ್ ಆಗಿದ್ದೀರಾ, ಯಾರಿದ್ದೀರಾ ಅವರೆಲ್ಲರೂ ಸೇರಿ ಗೋಪಾಲ್ ಗೌಡ್ರು ವೋಟ್ ಹಾಕಿ ಗೆಲ್ಲಿಸಿ ಈ ಡೈರಿಗಳನ್ನು, ನಮ್ಮ ರೈತರನ್ನು ಇನ್ನಷ್ಟು ಮೇಲಕ್ಕೆತ್ತಿ ಕಾಪಾಡಬೇಕು ಅನ್ನೋದು ಉದ್ದೇಶ ಇದೆ. ಖಂಡಿತವಾಗ್ಲೂ ಎಲ್ಲ ಡೈರಿ ವೋಟರ್ಸು ಎಲ್ಲರೂ ಸಹಾಯ ಮಾಡ್ತಾರೆ, ಗೋಪಾಲ್ ಗೌಡ್ರನ್ನ ಗೆಲ್ಲಿಸ್ತಾರೆ. ಸರ್, ಜಿಲ್ಲೆಯಲ್ಲಿ ಎಲ್ಲ ಒಟ್ಟಿಗೆ ಹೋಗ್ತಿದ್ದಾರೆ. ಕಾಂಗ್ರೆಸ್ಸಲ್ಲೇ ಎಲ್ಲ ಒಟ್ಟಿಗೆ ಇದ್ದೀವಿ. ನೀವು ಅವಾಗ ಗುಂಪುಗಾರಿಕೆ ಅಂತ ನೀವು ಮೀಡಿಯಾದವ್ರು ಕೇಳೋದು ಒಳ್ಳೆಯದೇ, ನಮಗೆ ಇದೇನಲ್ಲ. ಹೆಂಡತಿ ಗಂಡ ಅಂದಮೇಲೆ ಗಲಾಟೆ ಇದ್ದೇ ಇರ್ತದೆ, ಏನೋ ಬೈಕೊಳ್ತಾ ಇರ್ತೀವಿ, ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಆಮೇಲೆ ಎಲ್ಲ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದೇ. ಇವಾಗ ನಾವೇ ತೀರ್ಮಾನ ಮಾಡೋದು, ನಮ್ಮ ಮೇಲೆ ಹೈಕಮಾಂಡ್ ಅಂತಂತಿದೆ. ನಾವೇನೇ ಇಲ್ಲಿ ಇದು ಮಾಡಿದ್ರು ಹೈಕಮಾಂಡು ನಮ್ಮನ್ನು ಕ್ಯಾಕರ್ಸ್ ಉಗಿತಾರೆ, ಕ್ಯಾಕರ್ಸ್ ಉಗಿತಾರೆ ನಮ್ಮನ್ನು. ಅದರಿಂದ ಹೈಕಮಾಂಡು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಹೈಕಮಾಂಡ್ ಅದನ್ನು ಕರೆದು ಸರಿಪಡಿಸಿದ್ದಾರೆ. ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಚಿಕ್ಕ ಪುಟ್ಟದ್ದು ಇದ್ದೇ ಇರ್ತದೆ, ಎಲ್ಲ ಇದ್ದೇ ಇರ್ತದೆ. ಅದರಲ್ಲೂ ಸ್ಪೆಷಲಾಗಿ ಹೇಳ್ಬೇಕು ಅಂದರೆ ಎಲ್ಲದರಲ್ಲೂ ವ್ಯತ್ಯಾಸಗಳಿದ್ದೇ ಇರ್ತವೆ. ಇವಾಗ ನೀವಿದ್ದೀರಿ, ಎಲ್ಲ ಮೀಡಿಯಾ ಪ್ರತಿನಿಧಿಗಳಿದ್ದೀರಲ್ಲ, ನಿಮ್ಮಲ್ಲಿನೂ ವ್ಯತ್ಯಾಸಗಳಿದ್ದಾವೆ, ಬೇಕಾದ್ರೆ. ಆದ್ದರಿಂದ ನಮ್ಮಲ್ಲಿನೂ ಚಿಕ್ಕ ಪುಟ್ಟ ವ್ಯತ್ಯಾಸ ಇರುತ್ತೆ. ಅದರಿಂದ ನೀವು ಅದನ್ನು ಸ್ವಲ್ಪ ಸರಿಸ್ಕೊಂಡು ನೀವು ಹೋಗ್ಬೇಕು. ಬೀದಿಗೆ ಬರೋದು ಯಾರು ಬೀದಿಗೆ? ಈಗ SN ಹೇಳ್ತಾ ಇದ್ದಾರೆ, ಮಾಮೂಲಿ ವಿಚಾರ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದಾರೆ. ನಾನು ಡೆಲಿಗೇಟ್ ತೊಗೊಂಡು ಬಂದಿದ್ದೀನಿ, ಅದನ್ನು ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ ಸಹಿಸ್ಕೊಳಕ್ಕೆ ಆಗ್ತಾ ಇದ್ದಂತ SN ನಾರಾಯಣ ಸ್ವಾಮಿ ಅವರು ಡೆಲಿಗೇಟ್ ತೊಗೊಂಡು ಬಂದಿರೋದು ಯಾರಿಗೂ ಸಹಿಸ್ಕೊಂಡು ಆಗದೇ ಇರುವಂಥದ್ದು ಪರಿಸ್ಥಿತಿ ಯಾವುದೂ ಇಲ್ಲ. ನೇರವಾಗಿ ಆರೋಪ ಮಾಡಿಲ್ಲ. ಯಾರ ಮೇಲೆ ಆರೋಪ ಮಾಡಿದ್ದಾರೆ? ಹೇಳಿದ್ದಾರೆ ಯಾರು ಪ್ರಯತ್ನ ಮಾಡಿ ನಾನು ಎಲ್ಲಿ ಇದು ಮಾಡ್ತೀನಿ. ನಾವು ಇಷ್ಟೇ ಕೇಳ್ಕೊಳ್ಳೋದು, SN ನಾರಾಯಣ ಸ್ವಾಮಿ ಅವರು ನಮ್ಮ ಕೋಲಾರ ಮಿಲ್ಕ್ ಫೆಡರೇಷನ್ಗೆ ಬರಲಿ, ಏನಾದರೂ ಅವ್ಯವಹಾರಗಳಿಗಾಗಿದ್ದರೆ ಅವರು ಎತ್ತು ಆಚೆ ಹಾಕಲಿ, ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಡೌಟ್ ಇಲ್ಲ. ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ. ನಾನಂತೂ ಕರಪ್ಷನ್ ಬಗ್ಗೆ, ಕೆಟ್ಟದ ಬಗ್ಗೆ, ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಹೆಜ್ಜೆ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ. ಖಂಡಿತವಾಗ್ಲೂ ನಾವಿರ್ತೇವೆ. ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ ಇವಾಗ ನಂಜೇಗೌಡರಿಗಾಗ್ಬೋದು, ನನಗಾಗ್ಬೋದು, ನಜೀರಣ್ಣ ಆಗ್ಬೋದು, ಅನಿಲಣ್ಣ ಆಗ್ಬೋದು, ಯಾರೇ ಆಗ್ಬೋದು, ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು, ಯಾರಿಗೇ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ತೊಂದರೆ ಏನೂ ಇಲ್ಲ. ಅವರು ನಮ್ಮ ಇವಾಗ ನಾನು DCC ಬ್ಯಾಂಕ್ ಅವರೆಲ್ಲ ಅದೇ ರೀತಿಯಲ್ಲಿ ಅವರು ಬರೋದ್ರಲ್ಲೂ ನಾವು ಯಾರು ಏನು ತಕರಾಲೆಲ್ಲ ಏನೂ ಇಲ್ಲ. ಆಚೆ ಎತ್ತದು ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದು ಕೋಮಲ್ಗೆ ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ದರೆ ಆಚೆ ಎತ್ತೋದು ಒಳ್ಳೆಯದೇನು. ವಿಚಾರ, ನಿನ್ನೆ ಮುನಿಸ್ವಾಮಿ ಅವರು ನೀವು ಹೇಳ್ತೀರಿ ರಸ್ತೆಗಳನ್ನ ಜಿಲ್ಲೆ ನಮ್ಮ ಕೋಲಾರ ತಾಲೂಕಲ್ಲಿ ತುಂಬ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಅಭಿವೃದ್ಧಿ ಮಾಡಿದರೆ ತೋರಿಸಲಿ ಅಂತ ಸವಾಲು ನಮ್ಮ ಅವಧಿಯಲ್ಲೇ ಎಲ್ಲ ಆಗಿರೋದು. ಅವರ ನೋಡಿ, ಅವ್ರ ಅವಧಿನಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಮೀಡಿಯಾ ಪ್ರತಿನಿಧಿಗಳಿಗೂ, ಪತ್ರಕರ್ತರ ಮಾಧ್ಯಮರಿಗೂ ಎಲ್ಲ ಗೊತ್ತಿದೆ. ಇವಾಗ ನೋಡಬೇಕು ಅಂತ ಹೇಳಿದಾರಲ್ಲ ಅವರೇ ಬರಲಿ. ಖಂಡಿತವಾಗ್ಲೂ ಅವ್ರನ್ನ ಬೇಕಂದ್ರೆ ನಾವೇ ಕರ್ಕೊಂಡೋಗಿ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ರೋಡನ್ನು ತೋರಿಸ್ತೀವಿ, ಅವ್ರಿಗೆ ಊಟವನ್ನು ಕೊಡಿಸಿ. ಹೆಂಗೂ ಅವ್ರನ್ನ ಅವತ್ತು ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ವಿ, ಯಾರು ಮುನಿಸಮ್ಮಣ್ಣ ಅವರನ್ನ ಗೆಲ್ಸಿದ್ವಿ ನಾವೆಲ್ಲ. ಇವತ್ತು ಅವ್ರು ಬಂದರೆ ಕರ್ಕೊಂಡು ಹೋಗ್ತೀವಿ, ಈ ಕಡೆ ಇಟ್ಕೊಂಡು ಇದ್ದೀವಿ ಅಂತ ಹೇಳ್ತೀವಿ. ದಾಖಲೆಗಳು ಬೇಕಂದ್ರೆ ಅವ್ರಿಗೆ ದಾಖಲೆಗಳು ಕೊಡೋದು ಸಿದ್ಧವಾಗಿ ಎಷ್ಟು ಟೆಂಡರ್. ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ. ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದ್ದು. ಇವತ್ತು ಪ್ರಗತಿ ಪಥದ ಬೇರೆ ತಿರ್ಗಾ ನಮಗೆ ಬಂದಿದೆ, ಹೈಯೆಸ್ಟ್ ಬಂದಿದೆ ಪ್ರಗತಿ ಪಥದು. ಅದರಲ್ಲಿ ಎಷ್ಟು ಕಿಲೋಮೀಟ್ರ್? 30 ಕಿಲೋಮೀಟ್ರ್ ಪ್ರಗತಿ ಪಥದ ಬಂದಿದೆ. ಆ 30 ಕಿಲೋಮೀಟ್ರು ಜಡ್ಪಿನಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿರುವ 25 ಜಡ್ಪಿ ರೋಡ್ಸ್ 25 ಕೋಟಿ, PWD ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ 80% 90% ರೋಡ್ಗಳು ಮುಗಿದೋಗ್ತವೆ ನಮ್ಮದು. ನೆಕ್ಸ್ಟ್ ವರ್ಷ ಈ ಟೈಮ್ಗೆ ಈ ರೋಡ್ಗಳೆಲ್ಲ ಮುಗ್ದಾಗ್ತವೆ. ನೆಕ್ಸ್ಟ್ ಇಯರ್ ಬರುವಂಥ ಪ್ರಗತಿ ಪಥ ನಾವು ಮಾಡೋದಕ್ಕೆ ರೋಡ್ಗಳು ಇರೋದಿಲ್ಲ ನಮಗೆ, ಅಷ್ಟಾಗುತ್ತೆ. ಮುನ್ಸಮ್ಮಣ್ಣ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ ಖುದ್ದಾಗಿ, ನಾವಿಬ್ಬರು ಜೊತೆಯಲ್ಲಿ ಹೋಗೋಣ. ರೋಡ್ಗಳು ಎಲ್ಲಿ ಕೆಲಸ ಆಗ್ತಾಯಿದೆ ಅಂತ, ಎಷ್ಟು ಟೆಂಡರ್ಗಳಾಗಿದ್ದೇವೆ ಅಂತ ದಾಖಲೆಗಳ ಸಮೇತವಾಗ್ಲೂ ನಿಮ್ಗೆ ಕೊಡ್ತೀವಿ. ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ. ಖಂಡಿತವಾಗ್ಲೂ ಅವ್ರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ. ಅವ್ರು ಬಂದರೆ ನಾನು ಎನಿ ಟೈಮ್ ರೆಡಿ, ನಾನೇನು ಕೋಲಾರ ಇರ್ತೀನಿ. ಅವ್ರು ಬಂದರೆ ಕರ್ಕೊಂಡೋಗಿ ತೋರಿಸ್ತೀನಿ. ಆ ಕೇಳುವಂಥ ವ್ಯಕ್ತಿಗಳು ನಮಗೆ ಬೇಕು, ಕೇಳದೇ ಇರೋರು ಇರಬಾರ್ದು. ಇವಾಗ ಮುನ್ಸಮ್ಮಣ್ಣ ಕೇಳಿರೋದೇನು? ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ.
ಸ್ವಾಗತ ಮಾಡ್ತೀವಿ. ಅವ್ರು ಬರಲಿ, ನಾನು ಕರ್ಕೊಂಡು ಇನ್ನೊಂದು ಕ್ವಶನ್ ಕೇಳಿದ್ದಾರೆ ನಮ್ಮ ಅವರು. ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಲೋಕಾಯುಕ್ತ ಅವರು ಪದೇ ಪದೇ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನೆಲ್ಲ, ನಮ್ಮ ಅವಧಿಯಲ್ಲಿ ಏನೂ ಇರಲಿಲ್ಲ ಅಂತ ಮತ್ತೆ 25% ಆರೋಪನ ಅವರು ಕಮಿಷನ್ ಆರೋಪನ ಅವರು ಮಾಡಿದ್ದಾರೆ, ಮನಸ್ಸನ್ನು ಮಾಡಿದ್ದಾರೆ. ಮಾಡಿರ್ಬೋದು ಅವರು. ಇವಾಗ ಲೋಕಾಯುಕ್ತ ಅವರು ಬರ್ತಾರೆ, ಅಧಿಕಾರಿಗಳು ಲೋಕಾಯುಕ್ತ ಅವ್ರಿಗೆ ಇನ್ಫಾರ್ಮೇಷನ್ ಇರುತ್ತೆ, ಅಧಿಕಾರಿಗಳು ಯಾರು ತೊಗೊಂಡಾಗ ರೈಡ್ ಮಾಡಬೇಕು. ಅದನ್ನು ನಾನು ಸ್ವಾಗತ ಮಾಡ್ತೀನಿ, ಲೋಕಾಯುಕ್ತ ಅವರನ್ನು ಸ್ವಾಗತ ಮಾಡ್ತೀನಿ. ಕರಪ್ಷನ್ ಮಾಡುವಂಥ ಅಧಿಕಾರಿಗಳನ್ನು ಹಿಡ್ಕೊಂಡು ಹೋಗ್ರಿ ನೀವು, ಇಲ್ಲ ನಾವು ಕರಪ್ಷನ್ ಮಾಡ್ತಾ ಇದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗ್ರಿ ನೀವು. ಯಾರು ಮಾಡ್ತಾ ಇದ್ರು? ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆ ಇರೋದೇ ಅದಕ್ಕೋಸ್ಕರ ಅಲ್ವಾ? ಅವ್ರು ಬಂದರೆ ತಪ್ಪ? ಅವ್ರು ಬರೋದು ತಪ್ಪಪ್ಪ, ನೀವೇ ಹೇಳಿ. ಇದಕ್ಕೆ ಸಂಬಂಧಪಟ್ಟ ಒಂದು ಪ್ರಶ್ನೆ ಏನಂತಂದರೆ, ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ಮಾಡ್ತಿದ್ದಾರೆ, ಅದು ದುರುದ್ದೇಶಪೂರಿತ ಅಂತ. ಯಾಕಂತ ಹೇಳಿದ್ರೆ ಇದೇನು FDA ಅಜಯ್ ಕುಮಾರ್ ಅವರು ಸ್ಥಳದಲ್ಲಿರಲಿಲ್ಲ, ಅವರನ್ನು FIR ದಾಖಲು ಮಾಡಿದ್ದಾರೆ ಅಂತ ಕೆಲವರು ಆರೋಪ ಮಾಡ್ತಾ ಇದ್ದಾರೆ. ಇಲ್ಲ, ಇರ್ಬೋದು, ನಾವು ಅದನ್ನು ಇಲ್ಲ ಅಂತ ಹೇಳೋದಿಲ್ಲ, ಅದಿರ್ಬೋದು. ಲೋಕಾಯುಕ್ತ ಅವರು ದಾಳಿ ಮಾಡೋದು, ಪರಿಶೀಲನೆ ಮಾಡುವಂಥದ್ದು ಅವರ ಅಧಿಕಾರ, ಅವರು ಮಾಡ್ಬೋದು. ಇವಾಗ ಆ ಚೇಂಬರಲ್ಲಿ ಆ ಅಧಿಕಾರಿ ಇಲ್ಲದೇ ಇದ್ರೂ ಅವ್ರು ಬಂದು ದಾಖಲೆ ನೋಡುವಂಥದ್ದು ಅವ್ರ ಮೇಲೆ ಅವ್ರಿಗೆ ಇದ್ದೇ ಇರುತ್ತಪ್ಪ. ಅವರು ಮಾಡ್ಬೋದು, ಕರಪ್ಷನ್ ಮಾಡಿರುವಂಥದ್ದು ಯಾರನ್ನ ಇದ್ದರೆ ಲೋಕಾಯುಕ್ತರು ದಾಳಿ ಮಾಡ್ಬೋದು, ಚೆಕ್ ಮಾಡ್ಬೋದು, ಅದರಲ್ಲಿ ಯಾರ್ದೇನು ತಕರಾರೇನಿಲ್ಲ. ಜಾಸ್ತಿ ಆಗಿದೆ ಅಂತ ಇನ್ನೂ ಜಾಸ್ತಿ ಆಗಲಿ ಅಂತ ನಾನು ಕೇಳ್ಕೊಳ್ತೀನಿ. ಲೋಕಾಯುಕ್ತ ಅವರು ಇನ್ನೂ ಸ್ವಲ್ಪ ಜಾಸ್ತಿ ಬಂದು ರೈಡ್ ಮಾಡಿ ಅಲ್ಲೆಲ್ಲಿ ಹುಡುಕಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾರ ಸರ್ಕಾರದಲ್ಲಿ? ನಮ್ಮ ಸರ್ಕಾರದಲ್ಲಿ. ನಮ್ಮ ಸರ್ಕಾರ ಎಲ್ಲ ಒಂದೇ ಸರ್ಕಾರ. ಭ್ರಷ್ಟಾಚಾರ ಆಗಿದ್ರೆ ಪ್ರೂವ್ ಮಾಡಲಿ, ದಾಖಲೆಗಳು ಕೊಡಲಿ, ಎಲ್ಲಿ ಕಾಸು ತೊಗೊಂಡಿದ್ದಾರೆ, ಏನು ತೊಗೊಂಡಿದ್ದಾರೆ ಪ್ರೂವ್ ಮಾಡಿದ್ರೆ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ. 13 ಗೆಲ್ತೀವಿ, ಅದು ನಮಗೆ ಗೊತ್ತಿಲ್ಲ. ನಾವು 13 ಗೆಲ್ತೀವಿ. JDS ಅವ್ರ ಆಶೆ ಎಷ್ಟಿದೆಯೋ ನಮಗೆ ಗೊತ್ತಿಲ್ಲ. ನಾವು 13 ಗೆಲ್ತೀವಿ ಅಂತ ನಮ್ಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಗೆಲ್ತೀವಿ ನಾವು.